ನೋಡಿ ವೀಕ್ಷಕರೇ, ನಮ್ಮ ಮನೆಯ ಮುಂದೆಗಡೆ ಕೆಲವು ಹೂವಿನ ಗಿಡಗಳು, ಬದನೆ ಗಿಡ, ಇನ್ನೂ ಕೆಲವು ಮೆಣಸಿನ ಗಿಡ, ಮತ್ತು ಇನ್ನೂ ದಾಸವಾಳ ಮತ್ತು ನೆಲ್ಲವರಿ ಗಿಡ, ಈ ಥರ ಇನ್ನೂ ಗಿಡಗಳನ್ನ ನಾವು ಮನೆ ಮುಂದೆನೇ ಹಾಕ್ಕೊಂಡಿದ್ದೀವಿ. ಅದು ಅಲ್ಲಿ ಹೋಗೋಕ್ಕೆ ಮುಂಚೆ ನಾನು ತೋರಿಸ್ತೀನಿ ನಿಮ್ಗೆ ಏನೇನು ಗಿಡ ಹಾಕಿದ್ದೀವಿ ಅಂತ. ಹೋಗೋಕ್ಕೆ ಮುಂಚೆ ನಮ್ಮ ಗುರುಗಳ ಒಂದು ಆಶೀರ್ವಾದ ತಗೊಂಡು ಹೋಗೋಣ. ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಪರಮ ಭಕ್ತರು ನಾವು. ನೋಡಿ, ಇದು ನಮ್ಮ ಮನೆಯ ಮುಂದೆ ಇರತಕ್ಕಂಥ ಒಂದು ಚಿಕ್ಕ ತೋಟ ಇದು. ನೋಡಿ ವೀಕ್ಷಕರೇ, ನೋಡಿ ಇಲ್ಲಿ ನಾನು ಮೊನ್ನೆ ತಾನೇ ಸಬಾಕಿ ಸೊಪ್ಪು ಬಿಟ್ಟಿದ್ದೀನಿ. ನೋಡಿ, ಇದನ್ನೆಲ್ಲ ಅಗದು ಸಬಾಕಿ ಸೊಪ್ಪು ಬಿಟ್ಟಿದೆ. ಒಂದು 5 ದಿನ ಆಯಿತು ಬಿಟ್ಟು. ನೋಡಿ, ಎಲ್ಲ ಬಂದಿದೆ. ನೋಡಿ, ಇದು ಬದನೆ ಗಿಡ. ಇಲ್ಲೇ ಬದನೆಕಾಯಿ ಗಿಡಗಳನ್ನೆಲ್ಲ ಹಾಕಿದ್ದೀವಿ. ನೋಡಿ, ಮತ್ತು ಇದು ನೋಡಿ ರೋಸೋ ಗಿಡ. ರೋಸೋ ಗಿಡ ಅಂದರೆ ಮಾಮೂಲಿ ಈ ಥರ ರೋಸೋ ಗಿಡ ಬರುತ್ತೆ. ನೋಡಿ ಇದರಲ್ಲೇ 2 ಕೃಷಿ ಮಾಡಿದ್ದೀವಿ. ಒಂದು ದಾಸವಾಳ ಮತ್ತು ಇನ್ನೊಂದು ಏನಪ್ಪ ಅಂತಾರೆ ಇದಕ್ಕೆ, ಅಳಸುಂಡೆ ಗಿಡ ಇದು ಮಾಡಿ ಬೆಳೆಸಿದ್ವಿ. ನೋಡಿ, ಪಾಟಲ್ಲಿ ಇಟ್ಟಿದ್ದೀವಿ ಅಳಸುಂಡೆ ಗಿಡಗಳನ್ನ. ಮತ್ತು ವೈಟ್ ನೋಡಿ, ಇಲ್ಲೊಂದು ಬದನೆ ಗಿಡ ಇದೆ. ನೋಡಿ, ಹಾಗೆ ಇಲ್ಲಿ ನೋಡಿ ಇಲ್ಲಿ ಮೆಣಸಿನ ಗಿಡ. ನೋಡಿ, ಅಲ್ಲಿ ಮೆಣಸಿನ ಗಿಡ ಬಿಟ್ಟಿಲ್ಲಿ ಹಾಕಿದ್ದೀವಿ. ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಒಂದು ಬಿಟ್ಟಿದೆ. ನೋಡಿ, ನೀವು ಕೂಡ ಈ ಥರ ಮನೆ ಮುಂದೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಮೆಣಸಿನ ಗಿಡ ಬಿಟ್ಟಿದೆ. ನೋಡಿ, ಇದು ಕಿತ್ಕೊಳ್ತಾ ಇದೆ. ನೋಡಿ, ಇದೆಲ್ಲ ಪಾಲಕ್ ಸೊಪ್ಪು. ನೋಡೋದೆಲ್ಲ ಪಾಲಕ್. ನೋಡಿ, ಇಲ್ಲೊಂದು ನಿಂಬೆ ಗಿಡ ಬಿಟ್ಟಿದೆ. ನೋಡಿ ಇಲ್ಲಿ ಇದೆಲ್ಲ ಬರ್ತಾ ಇದೆ. ನೋಡಿ, ಇದೆಲ್ಲ ನೋಡಿ, ಇಲ್ಲಿ ಇದು ಹೊಡಿತಿದೆ. ನೋಡಿ, ಇದೆಲ್ಲ ನೋಡಿ ಮೆಣಸಿನ್ಕಾಯಿ ಬರ್ತಾ ಇದೆ. ಮತ್ತು ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ನೋಡಿ, ಇದಿಷ್ಟು ಚೆನ್ನಾಗುತ್ತೆ ಕೊತ್ತಂಬರಿ ಸೊಪ್ಪು. ನೋಡಿ, ಇದು ನೆಲ್ಲವರಿ ಗಿಡ. ಇದು ಕೂಡ ಕಾಯಿನ ಬಿಟ್ಟಿದೆ. ನೋಡಿ, ತೋರಿಸ್ತೀನಿ. ನೋಡಿ, ಎಲ್ಲ ಕಾಯಿ ಬಿಟ್ಟಿದೆ. ನೋಡಿ, ಇಲ್ಲಿ ಕಾಯಿ ಹೊಡೆದಿದೆ. ನೋಡಿ, ಎಲ್ಲ ಬಿಟ್ಟಿದೆ. ಇದು ಬಿಡ್ತಾ ಇದೆ. ನೋಡಿ, ಇಲ್ಲಿ ಇನ್ನೂ ಚೆನ್ನಾಗಿ ಬಂದಿದೆ. ತೋರಿಸ್ತೀನಿ ಬನ್ನಿ. ನೋಡಿ, ಇಷ್ಟು ಚೆನ್ನಾಗಿ ಬರ್ತಾಯಿದೆ ನೆಲ್ಲವರಿ ಗಿಡ. ನೋಡಿ, ಈ ಥರ ಮನೆ ಮುಂದೆನೇ ಜಾಗ ಇದ್ದರೆ ಈ ಥರ ತೋಟದ ಥರ ಮಾಡಿಕೊಂಡು ಎಲ್ಲನೂ ಬೆಳ್ಕೊಬೋದು. ನೋಡಿ, ದೇವ್ರಿಗೆ ಹೂವಿನ ಗಿಡ ನೆಡ್ತಿದೆ. ಹೂವು ದಾಸವಾಳ ಇದು. ನೋಡಿ, ಇದು ದಾಸವಾಳ ಗಿಡ. ನೋಡಿ ವೀಕ್ಷಕರೇ, ಮತ್ತು ಇನ್ನೊಂದು ಗಿಡ ತಂದು ಹಾಕಿದೆ, ಬಾಳೆ ಗಿಡ. ನೋಡಿ, ಇದಿಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನು ಹಾಕಿ ನಾನು ಸುಮಾರು ಒಂದು ತಿಂಗಳ ಮೇಲೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ದೊಡ್ಡ ಎಲೆ, ಎಷ್ಟು ದೊಡ್ಡದಾಗಿ ಬಂದಿದೆ. ನೋಡಿ ಎಲೆ. ಮತ್ತು ನೋಡಿ, ಇದು ಹಾಕಿದ್ದು ಒಂದೇ ನಾನು. ನೋಡಿ, ಮತ್ತೆ ಇಲ್ಲಿ ಚಿಗುರು ಕೂಡ ಹೊಡೆದಿದೆ. ನೋಡಿ, ಇದು ಹಿಂಗೆ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲೇ ಹೊಡ್ಕೊಳುತ್ತೆ. ಇಲ್ಲಿ ಮೆಣಸಿನ ಗಿಡ ಇದೆ. ನೋಡಿ, ಎಲ್ಲ ಕಾಯಿ ಬಿಟ್ಟಿದೆ ಮೆಣಸಿನ ಗಿಡ. ನೋಡಿ, ಇಷ್ಟು ಚೆನ್ನಾಗಿದೆ ಹಸಿರು. ಇಲ್ಲೊಂದು ಬದನೆ ಗಿಡ ಇದೆ. ನೋಡಿ, ಇದು ಗೊತ್ತಿಲ್ಲ, ನುಗ್ಗೆ ಸೊಪ್ಪು. ಈಗ ಮೊನ್ನೆ ರೀಸೆಂಟಾಗಿ ಈ ಮರದಿಂದ ಒಂದು 500 ರೂಪಾಯಿಗೆ ಇದನ್ನು ಕೊಟ್ಬಿಟ್ವಿ. ಈ ಥರ ನುಗ್ಗೆ ಮರ ಹೊಲದ ಮುಂದೆ ಕೂಡ ಹಾಕಿದ್ದೀನಿ. ತುಂಬ BP ಶುಗರ್ ಒಳ್ಳೆಯದು ಅಂತ. ನೋಡಿ, ಹೇಳಿ ವೀಕ್ಷಕರೇ, ಇದು ಬಂದು ಮುಲ್ಲಂಗಿ ಕೂಡ ಕಡೆ ಇಲ್ಲೇ ಹಾಕಿದ್ದೀನಿ. ನೋಡಿ, ಆ ಕಡೆ ಪುದೀನ ಇದೆ. ನಾವು ಮನೆಗೆ ಏನೇನು ಬೇಕು ಎಲ್ಲ ಇಲ್ಲೇ ಬೆಳ್ಕೊತೀವಿ. ನೀವು ಕೂಡ ಮನೆ ಮುಂದೆ ಈ ಥರ ಒಂದು ಜಾಗ ಇದ್ದರೆ ಚಿಕ್ಕ ತೋಟದ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಇನ್ನು ಫಾರೆಸ್ಟು ಅಂದರೆ ನಮ್ಮ ಹೊಲ ಬಂದು ಕಾಡಿನ ಪಕ್ಕದಲ್ಲಿದೆ. ಅಲ್ಲಿ ನಾವೊಂದು ದೇವರಿದೆ, ಮುನೇಶ್ವರ ಅಂತ, ದೇವ್ರ ಪೂಜೆ ಮಾಡಕ್ಕೆ ಹೋಗ್ತೀವಿ ನಾಳೆ.
ನಾಳೆ ಹೋಗ್ತೀವಿ, ಆಗ ಅದೊಂದು ವಿಡಿಯೋ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ನಿಮಗೆ. ಏಕೆಂದರೆ ಕಾಡು, ಎಷ್ಟೋ ಸಿಟಿಲಿರೋ ಜನ ಕಾಡು ಪ್ರದೇಶ ನೋಡಿರೋಣ, ಅಲ್ಲಿ ದೇವರಿರೋ ಜಾಗ. ಮತ್ತು ಅಲ್ಲೇನು ಅಂದರೆ ದೇವ್ರಿಗೆ ತುಂಬ ಶಕ್ತಿ ಇದೆ. ನಾನು ನೋಡಿ ವಿಡಿಯೋ ಹಾಕ್ತೀನಿ, ಮಿಸ್ ಮಾಡಿಬಿಡಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮನ್ನು ಏನೋ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹದಿಂದ ಬೇರೆಯವ್ರನ್ನ ಬೆಳೆಸ್ದಂಗೆ ನಮ್ಮನ್ನು ಕೂಡ ಒಂದು ಸ್ವಲ್ಪ ಬೆಳೆಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋಗಳನ್ನ ನೋಡ್ತಾ ಇರಿ.